ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ, ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಮತ್ತು ಸೋನಿಯಾ ಗಾಂಧಿಯ ಪುತ್ರ ರಾಹುಲ್ ಗಾಂಧಿ ಜೈಲಿಗೆ ಹೋಗ್ತಾರಾ? ಗಾಂಧಿ ಕುಟುಂಬದ ಆಪ್ತರು ಜೈಲಿಗೆ ಹೋಗುವಂಥ ಸನ್ನಿವೇಶ ಬರುತ್ತಾ ಅನ್ನುವಂಥ ಪ್ರಶ್ನೆಗೆ ಕಾರಣ ಹೊಸತೇನಲ್ಲ, ತುಂಬ ಹಳೆದೆ. ಇದು ನ್ಯಾಷನಲ್ ಹೆರಾಲ್ಡ್ ಕೇಸ್. ಈ ನ್ಯಾಷನಲ್ ಹೆರಾಲ್ಡ್ ಕೇಸ್ ಅಂದರೆ ಏನು, ಈಗ ಯಾಕೆ ಇದು ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ, ಅದರ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಏನು, ಈ ಕೇಸ್ ಮುಂದೆ ಏನಾಗ್ಬೋದು, ಈ ಕೇಸ್ನ ಕೆಲವೊಂದಷ್ಟು ಫ್ಯಾಕ್ಟ್ಸ್ ಏನು, ಎಲ್ಲವನ್ನ ಈ ವರದಿಯಲ್ಲಿ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಅಸೋಸಿಯೇಟೆಡ್ ಜರ್ನಲ್ಸ್ಗೆ ಸೇರಿದಂಥ ಸುಮಾರು 2,000 ಕೋಟಿಗೂ ಅಧಿಕ ಬೆಲೆ ಬಾಳುವ ಆಸ್ತಿಯನ್ನು ಅನೈತಿಕವಾಗಿ ಕಬಳಿಸಿದ ಆರೋಪ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮೇಲೆ ಇದೆ. ಆದರೆ ಈ ಗಾಂಧೀಸ್ ಇದನ್ನು ನಿರಾಕರಿಸಿದ್ದಾರೆ. ಇದೆಲ್ಲ ಸುಳ್ಳು ಆರೋಪ, ನಾವೇನು ತಪ್ಪು ಮಾಡಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಆದರೆ ಭಾರತದ ಕೋರ್ಟ್ಗಳು ಈ ಆರೋಪದಲ್ಲಿ ಕೇಸ್ನಲ್ಲಿ ಮೆರಿಟ್ ಇದೆ, ಹುರುಳಿದೆ, ಇದನ್ನು ತನಿಖೆ ನಡೆಸಬೇಕು ಅಂತ ಹೇಳಿವೆ. ಕೇವಲ ಈ ಗಾಂಧಿ ಕುಟುಂಬದ ಪ್ರಮುಖರು ಮಾತ್ರವಲ್ಲದೆ ಈ ಗಾಂಧಿ ಕುಟುಂಬದ ಅತ್ಯಾಪ್ತರು, ನೆಹರು ಗಾಂಧಿ ಕುಟುಂಬದ ಅತ್ಯಾಪ್ತರು ಯಾರೆಲ್ಲ, ಮೋತಿಲಾಲ್ ವೋರಾ, ಆಸ್ಕರ್ ಫರ್ನಾಂಡಿಸ್, ಸುಮನ್ ದುಬೆ, ಸ್ಯಾಮ್ ಪಿತ್ರಡಾ, ಇವರೆಲ್ಲರೂ ಕೂಡ ಇದರಲ್ಲಿ ವಿಚಾರಣೆಯನ್ನು ಫೇಸ್ ಮಾಡ್ತಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಕೂಡ ವಿಚಾರಣೆಯನ್ನು ಫೇಸ್ ಮಾಡ್ತಾ ಇದ್ದಾರೆ. ಈ ಕೇಸನ್ನು ಫೈಲ್ ಮಾಡಿ ನಡೆಸ್ತಿರೋದು, ಕೇಸನ್ನು ಪರ್ಸ್ಯೂ ಮಾಡ್ತಿರೋದು BJP MP ಸುಬ್ರಮಣಿಯನ್ ಸ್ವಾಮಿ. ಈ ಕೇಸ್ನಲ್ಲಿ 3 ಪ್ರಮುಖ ಎಂಟಿಟೀಸ್ ಕೂಡ ಬರುತ್ತೆ, ಕಂಪನಿಗಳು, ಸಂಸ್ಥೆಗಳು. ಯಾವುದೆಲ್ಲ ಬರುತ್ತೆ? ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್, ಯಂಗ್ ಇಂಡಿಯಾ ಲಿಮಿಟೆಡ್ ಮತ್ತು ಕಾಂಗ್ರೆಸ್ ಪಾರ್ಟಿ ಬರುತ್ತೆ. ಇವ್ರ ಪಾತ್ರ ಏನು ಈ ಕೇಸಲ್ಲಿ? 2,000 ಕೋಟಿಯ ನುಂಗುವಿಕೆಯ ಆರೋಪದ ಆ ಟ್ರ್ಯಾಕ್ ಹೆಂಗೆ ಹೋಗಿದೆ, ಹೆಂಗೆಲ್ಲ ಕನೆಕ್ಷನ್ ಇದೆ, ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಮೊದಲಿಗೆ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಅಂದರೆ ಏನು ಅಂತ ನಾವೆಲ್ಲಿ ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಅಸೋಸಿಯೇಟೆಡ್ ಜರ್ನಲ್ಸ್ ಇದೊಂದು ಪಬ್ಲಿಷರ್, ಪ್ರಕಾಶಕ. ಯಾವುದರ ಪ್ರಕಾಶಕ? ನ್ಯಾಷನಲ್ ಹೆರಾಲ್ಡ್ ನ್ಯೂಸ್ ಪೇಪರ್ನ ಪ್ರಕಾಶಕ, ಪಬ್ಲಿಷರ್. ಈ ನ್ಯಾಷನಲ್ ಹೆರಾಲ್ಡ್ ನ್ಯೂಸ್ ಪೇಪರನ್ನು ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು, ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಆರಂಭ ಮಾಡಿದ್ದು. ಈ AJL ಅನ್ನು, ಈ ನ್ಯೂಸ್ ಪೇಪರ್ನ ಪ್ರಕಾಶಕ ಅಸೋಸಿಯೇಟ್ ಜರ್ನಲ್ಸ್ ಲಿಮಿಟೆಡನ್ನು ಕೂಡ ಆರಂಭ ಮಾಡಿದ್ದು ಜವಾಹರ್ಲಾಲ್ ನೆಹರು. ಆದರೆ ಒಬ್ಬರೇ ಅಲ್ಲ, 5,000 ಇತರ ಶೇರ್ ಹೋಲ್ಡರ್ಗಳೊಂದಿಗೆ ಸೇರಿಕೊಂಡು ಈ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡನ್ನು ಜವಾಹರ್ಲಾಲ್ ನೆಹರು ಆರಂಭ ಮಾಡಿದ್ದು 1937ರಲ್ಲಿ. ಎಷ್ಟು ಜನ? 5,000 ಜನ ಶೇರ್ ಹೋಲ್ಡರ್ ಇದ್ರು ಈ ಸಂಸ್ಥೆಯಲ್ಲಿ. ಆದರೆ 2010ರ ವೇಳೆಗೆ ಎಷ್ಟು ಜನ ಉಳ್ಕೊಂಡಿದ್ರು? ಕೇವಲ 1,000 ಜನ ಮಾತ್ರ ಉಳ್ಕೊಂಡಿದ್ರು ಶೇರ್ ಹೋಲ್ಡರ್ಗಳಾಗಿ. AJLನ ರಿಜಿಸ್ಟರ್ಡ್ ಆಫೀಸ್, ಈ ಅಸೋಸಿಯೇಟೆಡ್ ಜರ್ನಲ್ಸ್ನ ರಿಜಿಸ್ಟರ್ಡ್ ಆಫೀಸ್ ಎಲ್ಲಿತ್ತು ಗೊತ್ತಾ? ದಿಲ್ಲಿಯ ITOನಲ್ಲಿರುವಂಥ ಹೆರಾಲ್ಡ್ ಹೌಸ್ನಲ್ಲಿ ಇದರ ರಿಜಿಸ್ಟರ್ಡ್ ಆಫೀಸ್ ಇತ್ತು. ಹಾಗಾದರೆ ಯಂಗ್ ಇಂಡಿಯಾ ಲಿಮಿಟೆಡ್ ಅಂದರೆ ಏನು, ಅದನ್ನು ಕೂಡ ನಾವೀಗ ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಇಡೀ ಸ್ಕ್ಯಾಮ್ ನಿಮಗೆ ಅರ್ಥ ಆಗಬೇಕು ಅಂದರೆ. ಯಂಗ್ ಇಂಡಿಯಾ ಲಿಮಿಟೆಡನ್ನು ಸ್ಥಾಪನೆ ಮಾಡಿರುವುದು 2010ರಲ್ಲಿ. ಇದರಲ್ಲಿ ಯಾರು ಮೆಜಾರಿಟಿ ಶೇರ್ ಹೋಲ್ಡರ್ಸ್? ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮೆಜಾರಿಟಿ 76% ಶೇರ್ ಹೋಲ್ಡರ್ಸ್. 24% ಯಾರದಿದೆ? ಮೋತಿಲಾಲ್ ವೋರಾ ಮತ್ತು ಆಸ್ಕರ್ ಫರ್ನಾಂಡಿಸ್ ಇದೆ. 12% ಇವ್ರದಿದೆ. ಸೊ ಈ 100% ಶೇರ್ ಹೋಲ್ಡರ್ಸ್ ಯಾರಾಯಿತು ಇದರಲ್ಲಿ? ಈ ಯಂಗ್ ಇಂಡಿಯಾ ಲಿಮಿಟೆಡಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಸೇರಿ 76%, ಅವರ ಅತ್ಯಾಪ್ತರಾಗಿರುವಂಥ ಮೋತಿಲಾಲ್ ವೋರಾ ಮತ್ತು ಆಸ್ಕರ್ ಫರ್ನಾಂಡಿಸ್ ಅವ್ರದ್ದು 12, 24%, 100% ಶೇರ್ ಹೋಲ್ಡಿಂಗ್ ಗಾಂಧಿ ಕುಟುಂಬದ್ದು ಮತ್ತು ಅವರ ಅತ್ಯಾಪ್ತರದ್ದು ಆಯ್ತಲ್ಲ. ಇದರಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನಂದರೆ, ಈ ಯಂಗ್ ಇಂಡಿಯಾ ಲಿಮಿಟೆಡ್ನ ರಿಜಿಸ್ಟರ್ಡ್ ಆಫೀಸ್ ಕೂಡ AJL ಇತ್ತಲ್ಲ, ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ದು ರಿಜಿಸ್ಟರ್ಡ್ ಆಫೀಸ್ ಇತ್ತಲ್ಲ, ಹೆರಾಲ್ಡ್ ಹೌಸ್. ಅದೇ ಹೆರಾಲ್ಡ್ ಹೌಸ್ನಲ್ಲಿ ಇದರದ್ದು ಕೂಡ ರಿಜಿಸ್ಟರ್ಡ್ ಆಫೀಸನ್ನು ಮಾಡಲಾಯಿತು. ಓಕೆ, ಅಸೋಸಿಯೇಟೆಡ್ ಜರ್ನಲ್ಸ್ ಅಂದರೆ ಏನಂತ ತಿಳ್ಕೊಂಡ್ವಿ, ಯಂಗ್ ಇಂಡಿಯಾ ಲಿಮಿಟೆಡ್ ಅಂದರೆ ಏನಂತ ತಿಳ್ಕೊಂಡ್ವಿ. ಇವ್ರ ಪಾತ್ರ ತಿಳ್ಕೊಳ್ಳೋದು ಬಾಕಿ ಇದೆ. ಇವ್ರ ಪಾತ್ರ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಕಾಂಗ್ರೆಸ್ ಪಾರ್ಟಿಗೂ ಈ ಸ್ಕ್ಯಾಮ್ಗೂ ಏನು ಸಂಬಂಧ ಅಂತ ತಿಳ್ಕೊಬೇಕಲ್ಲ. ಸಂಬಂಧ ಆಲ್ರೆಡಿ ಎಸ್ಟಾಬ್ಲಿಷ್ ಆಗ್ತಾ ಇದೆ ಇಲ್ಲಿ, ಈಗ ಪೂರ್ತಿ ಎಸ್ಟಾಬ್ಲಿಷ್ ಆಗುತ್ತೆ. ನ್ಯಾಷನಲ್ ಹೆರಾಲ್ಡ್ ನ್ಯೂಸ್ ಪೇಪರ್ ಇದು ಕೆಲಸ ಮಾಡ್ತಿರಲಿಲ್ಲ, ಇದು ಒಂಥರ ಬಂದಾಗೋಗಿತ್ತು, ಇದು ಡಿಫಂಕ್ಟ್ ಆಗಿ ಹೋಗಿತ್ತು, ಕೆಲಸ ಮಾಡ್ತಿರಲಿಲ್ಲ, ಬಂದಾಗಿತ್ತು, ಪ್ರಿಂಟಿಂಗ್ ಎಲ್ಲ ನಡೀತಾ ಇರಲಿಲ್ಲ. ಕಾಂಗ್ರೆಸ್ ಪಾರ್ಟಿ ಏನು ಹೇಳ್ತು, ಇದನ್ನು ರಿವೈವ್ ಮಾಡಬೇಕು. ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ, ಹೋರಾಟದಲ್ಲಿ ಪ್ರಮುಖ ಪಾತ್ರ ನಿಭಾಯಿಸಿದ ಪತ್ರಿಕೆ ಇದು. ದೇಶದ ಮೊದಲ ಪ್ರಧಾನಿಯ ಕನಸಿನ ಪತ್ರಿಕೆ ಇದು. ಇದನ್ನು ರಿವೈವ್ ಮಾಡಬೇಕು ಅಂತ ಕಾಂಗ್ರೆಸ್ ಪಾರ್ಟಿ ಯೋಚನೆ ಮಾಡ್ತು. ದುಡ್ಡು ಬೇಕಲ್ಲ, ಈಗ ಮುಚ್ಚಿ ಹೋಗಿರುವಂಥ ಅಥವಾ ಕೆಲಸ ಮಾಡದಿರುವಂಥ ಒಂದು ಪತ್ರಿಕೆಯನ್ನು ಮತ್ತೆ ಪ್ರಿಂಟ್ ಆಗೋ ರೀತಿ ಮಾಡಬೇಕು, ದೇಶವ್ಯಾಪಿ ಇದಕ್ಕೆ ಪ್ರೆಸೆನ್ಸ್ ಕೊಡಬೇಕು ಅಂತ ಹೇಳಿದ್ರೆ ದುಡ್ಡು ಬೇಕಲ್ಲ. ಕಾಂಗ್ರೆಸ್ ಪಾರ್ಟಿ ಏನು ಹೇಳ್ತು, ನಾವು ಇಂಟ್ರೆಸ್ಟ್ ಫ್ರೀ ಲೋನ್ ಕೊಡ್ತೀವಿ. ಕಾಂಗ್ರೆಸ್ ಪಾರ್ಟಿ ರಾಜಕೀಯ ಪಕ್ಷ, ಇದು ಲೋನ್ ಕೊಡೋಕ್ಕೆ ಬರುತ್ತಾ ಅನ್ನೋದೊಂದು ಪ್ರಶ್ನೆ. ನಾವು ಇಂಟ್ರೆಸ್ಟ್ ಫ್ರೀ ಲೋನನ್ನು ಕೊಡ್ತೀವಿ ಈ ನ್ಯೂಸ್ ಪೇಪರ್ಗೆ, AJLಗೆ ಕೊಡ್ತೀವಿ.
ನ್ಯೂಸ್ ಪೇಪರ್ಗೆ ಕೊಡೋದು ಅಂದರೆ ಅದರ ಪ್ರಕಾಶಕ ಅಸೋಸಿಯೇಟೆಡ್ ಜರ್ನಲ್ಸ್ಗೆ 90 ಕೋಟಿ ರೂಪಾಯಿಯಷ್ಟು ಸುಮಾರು 90 ಕೋಟಿ ರೂಪಾಯಿಯಷ್ಟು ಇಂಟ್ರೆಸ್ಟ್ ಫ್ರೀ ಲೋನನ್ನು ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ತು. ಲೋನನ್ನು ಕೊಡ್ತು. ದುಡ್ಡು ಟ್ರಾನ್ಸ್ಫರ್ ಆಯಿತು. ಕಾಂಗ್ರೆಸ್ ಪಾರ್ಟಿಯಿಂದ ನ್ಯಾಷನಲ್ ಹೆರಾಲ್ಡ್ ಪೇಪರ್ನ ಪ್ರಕಾಶಕ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ಗೆ ದುಡ್ಡು ಟ್ರಾನ್ಸ್ಫರ್ ಆಯಿತು. ದುಡ್ಡು ಟ್ರಾನ್ಸ್ಫರ್ ಆದಮೇಲೂ ಕೂಡ ಪತ್ರಿಕೆ ಉದ್ಧಾರ ಆಗಲೇ ಇಲ್ಲ, ಪತ್ರಿಕೆ ಮೇಲೆ ಏಳಲೇ ಇಲ್ಲ, ಚಿಗುರಲೇ ಇಲ್ಲ, ರಿವೈವ್ ಆಗಲೇ ಇಲ್ಲ ಪತ್ರಿಕೆ. ಅದರ ಪರಿಣಾಮ ಏನಾಯಿತು? ಕಾಂಗ್ರೆಸ್ ಪಾರ್ಟಿಗೆ ಸಾಲವನ್ನು ವಾಪಸ್ ಕೊಡೋಕೆ AJLಗೆ ಆಗಲೇ ಇಲ್ಲ. ರೀಪೇಮೆಂಟ್ ಅದ್ರ ಕೈಲಿ ಸಾಧ್ಯ ಆಗಲಿಲ್ಲ. ಸ್ಕ್ಯಾಮ್, ಈ ಸೋಕಾಲ್ಡ್ ಸ್ಕ್ಯಾಮ್ ಇದೆಯಲ್ಲ, ಅದು ಇಲ್ಲಿಂದ ಆರಂಭ ಆಗುತ್ತೆ. ಹೆಂಗೆ ನಡೀತು ಈ ಹಗರಣ ಅಂತ 2010ರಲ್ಲಿ ಕಾಂಗ್ರೆಸ್ ಪಾರ್ಟಿ ಏನ್ ಮಾಡುತ್ತೆ, ಓಕೆ ಈ ಅಸೋಸಿಯೇಟೆಡ್ ಜರ್ನಲ್ಸ್ಗೆ 90 ಕೋಟಿ ಕೊಟ್ಟಿದ್ದೀವಿ ನಾವು, ಅವ್ರ ಕೈಲಿ ವಾಪಸ್ ಕೊಡೋಕೆ ಆಗ್ತಾ ಇಲ್ಲ, ಸಾಲ ಒಂದು ಕೆಲಸ ಮಾಡ್ತೀವಿ ನಾವು, ಸಾಲನ ನಾವು ಯಂಗ್ ಇಂಡಿಯಾ ಲಿಮಿಟೆಡ್ಗೆ ಅಸೈನ್ ಮಾಡಿಬಿಡ್ತೀವಿ, ನೀವು ಯಂಗ್ ಇಂಡಿಯಾ ಲಿಮಿಟೆಡ್ಗೆ ಕೊಟ್ಬಿಡಿ ಸಾಲನ ಅಂಥೇಳಿ ಕಾಂಗ್ರೆಸ್ ಪಾರ್ಟಿ ಡಿಸಿಷನ್ ತಗೊಳುತ್ತೆ. ಸಾಲವನ್ನು ವಸೂಲಿ ಮಾಡೋ ಜವಾಬ್ದಾರಿಗೆ ಯಾರಿಗೆ ಹೋಯಿತು? ಯಂಗ್ ಇಂಡಿಯಾ ಲಿಮಿಟೆಡ್ಗೆ ಹೋಯಿತು. ಕಾಂಗ್ರೆಸ್ ಪಾರ್ಟಿ ಒಂದು ರಾಜಕೀಯ ಪಕ್ಷ ಸಾಲ ಕೊಡ್ಬೋದಾ ಬೇಡವಾ ಅನ್ನೋದು ದೊಡ್ಡ ಒಂದು ಡಿಬೇಟ್ ಆಗಬೇಕಾಗಿರೋ ವಿಚಾರ. ಹಂಗೆ ಮಾಡಕ್ಕೆ ಬರಲ್ಲ ಅನ್ನುವಂಥದ್ದು ಕಾನೂನು ತಜ್ಞರ ಅಭಿಪ್ರಾಯ. ಕಾಂಗ್ರೆಸ್ ಪಾರ್ಟಿ ಈ ಥರ ಒಂದು ಯಾವುದೇ ರಾಜಕೀಯ ಪಕ್ಷ ಈ ರೀತಿ ಕಮರ್ಷಿಯಲ್ ಉದ್ದೇಶಕ್ಕೆ ಸಾಲ ಕೊಡೋ ಹಾಗಿಲ್ಲ ಅಂತ. ಆದರೂ ಕೂಡ ಇವರು ಸಾಲವನ್ನು ಕೊಟ್ಟಿದ್ದಾರೆ. ಈಗ ಸಾಲ ವಾಪಸ್ ಬರದೇ ಇದ್ದಾಗ ಆ ಸಾಲವನ್ನು ಅಸೈನ್ ಮಾಡಿದ ಯಾರಿಗೆ? ಯಂಗ್ ಇಂಡಿಯಾ ಲಿಮಿಟೆಡ್ ಅನ್ನುವಂಥ ಈ ಒಂದು ರೀತಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಅವರ ಆಪ್ತರ ಒಡೆತನದ ಕಂಪನಿಗೆ ಸಾಲವನ್ನು ಅಸೈನ್ ಮಾಡ್ತಾರೆ. ಓಕೆ, ನೀವು ಇದನ್ನು ರಿಕವರ್ ಮಾಡ್ಕೊಳ್ಳಿ ಸಾಲವನ್ನು ಅಂತ. ಅಲ್ಲಿಂದ ಈ ಇಡೀ ಸ್ಕ್ಯಾಮ್ ಶುರುವಾಗುತ್ತೆ. ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಮುಂದೇನಾಗುತ್ತೆ ಅಂತ. ಈಗೇನಾಯಿತು, ಸಾಲವನ್ನು 90 ಕೋಟಿ ರೂಪಾಯಿ ಸಾಲವನ್ನು ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಕಾಂಗ್ರೆಸ್ ಪಾರ್ಟಿಗೆ ಕೊಡಬೇಕಾಗಿದ್ದು ಅದನ್ನು ಈಗ ಯಂಗ್ ಇಂಡಿಯಾ ಲಿಮಿಟೆಡ್ಗೆ ಕೊಡಬೇಕಾಗಿ ಬಂತು. ಆ ರೀತಿ ಮಾಡಿದ್ರು ಕಾಂಗ್ರೆಸ್ನವರು. ಯಂಗ್ ಇಂಡಿಯಾ ಲಿಮಿಟೆಡ್ಗೆ ಸಾಲ ಕೊಡಬೇಕಾದ್ರೆ ಬಟ್ ಇವ್ರ ದುಡ್ಡಿಲ್ಲ. ಈ AJL ಹತ್ರ ವಾಪಸ್ ಕೊಡೋಕ್ಕೆ ದುಡ್ಡಿಲ್ಲ. ಅದಕ್ಕೆ AJL ಏನು ಮಾಡ್ತು, ನಮ್ಮ ಹತ್ರ ನಿಮಗೆ ವಾಪಸ್ ಪೇ ಮಾಡೋಕ್ಕೆ ದುಡ್ಡಿಲ್ಲ ಸ್ವಾಮಿ, ನಮ್ಮ ಎಲ್ಲ ಶೇರನ್ನು ನಾವು ಯಂಗ್ ಇಂಡಿಯಾ ಲಿಮಿಟೆಡ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಟ್ರಾನ್ಸ್ಫರ್ ಮಾಡಿಬಿಡ್ತು. ಅದಕ್ಕೆ ಯಂಗ್ ಇಂಡಿಯಾ ಲಿಮಿಟೆಡ್ ಕೇವಲ 50 ಲಕ್ಷ ರೂಪಾಯಿ ಕೊಡ್ತು ಅಷ್ಟೇ. ಈ 50 ಲಕ್ಷ ರೂಪಾಯಿ ಕೊಟ್ಟು ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ನ ಸುಮಾರು 2,000 ಕೋಟಿ ರೂಪಾಯಿಗೂ ಅಧಿಕ ಬೆಲೆ ಬಾಳುವ ಪ್ರೈಮ್ ಪ್ರಾಪರ್ಟಿಗಳನ್ನು, ದೇಶದ ಮೂಲೆ ಮೂಲೆಯಲ್ಲಿದ್ದ ರಿಯಲ್ ಎಸ್ಟೇಟ್ ಆಸ್ತಿಯನ್ನು ತಾನು ಕಬಳಿಸ್ತು. ಇಲ್ಲಿಂದಲೇ ದೊಡ್ಡ ಹಗರಣದ ಆರೋಪಗಳನ್ನು ಮಾಡೋಕೆ ಶುರು ಮಾಡಲಾಯಿತು. ಕಾಂಗ್ರೆಸ್ ಪಾರ್ಟಿ ಅದರ ಅಧ್ಯಕ್ಷೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಕೇವಲ 50 ಲಕ್ಷ ರೂಪಾಯಿ ಕೊಡೋ ಮೂಲಕ, ಅದು ಕೂಡ ಹಗರಣ ಮಾಡೋ ಆ ಒಂದು ಸೆಟಪ್ಪನ್ನು ಸೆಟ್ ಮಾಡೋ ಮೂಲಕ 50 ಲಕ್ಷ ಟ್ರಾನ್ಸ್ಫರ್ ಮಾಡಿ ಒಂದು ಪಬ್ಲಿಕ್ಲಿ ಓನ್ಡ್ ಕಂಪನಿ, ಆದರೂ ಈಗಲೂ ಕೂಡ ಸಾವಿರಾರು ಶೇರ್ ಹೋಲ್ಡರ್ಸ್ ಇದ್ದಂಥ ಕಂಪನಿಯನ್ನು ಈ ರೀತಿ ಒಂದು ನೀಟಾಗಿ ಪ್ಲಾನ್ ಮಾಡಿ ಹಗರಣ ಮಾಡಿ ನುಂಗು ಹಾಕಿಬಿಟ್ರು. ಇಡೀ ಹಗರಣದ ಆರೋಪ, ದೊಡ್ಡ ಹಗರಣದ ಆರೋಪ ಇಲ್ಲಿಂದ ವೇಗವನ್ನು ಪಡ್ಕೊಳ್ಳುತ್ತೆ. ಈ ಸ್ಟೇಜ್ನಿಂದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಕೇವಲ 50 ಲಕ್ಷ ರೂಪಾಯಿ ಕೊಟ್ಟು ಈ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಸಾವಿರಾರು ಶೇರ್ ಹೋಲ್ಡರ್ ಇದ್ದಂಥ ಪಬ್ಲಿಕ್ಲಿ ಓನ್ಡ್ ಕಂಪನಿಯ 2,000 ಕೋಟಿ ರೂಪಾಯಿ ಅಧಿಕ ಆಸ್ತಿಯನ್ನು, ದೇಶದ ಮೂಲೆ ಮೂಲೆಯಲ್ಲೂ ಇದ್ದ ರಿಯಲ್ ಎಸ್ಟೇಟ್ ಆಸ್ತಿಯನ್ನು ಕಬಳಿಸ್ಬಿಟ್ರು ಅನ್ನುವಂಥ ಆರೋಪವನ್ನು ಇಲ್ಲಿ ಮಾಡಲಾಯಿತು. ಇದೇ ಹಗರಣ, ಇಲ್ಲಿ ಇಡೀ ಸ್ಕ್ಯಾಮ್ ಇಲ್ಲಿಂದ ಬ್ರೇಕ್ ಆಗಲಿಕ್ಕೆ ಶುರುವಾಯಿತು. ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲ ಸುಬ್ರಹ್ಮಣ್ಯನ್ ಸ್ವಾಮಿ ಮಾತ್ರ ಅಲ್ಲ, 2015ರಲ್ಲಿ ಮಾಜಿ ಕಾನೂನು ಸಚಿವ ಶಾಂತಿ ಭೂಷಣ್, ಪ್ರಶಾಂತ್ ಭೂಷಣ್ ಇದಾರಲ್ಲ, ಖ್ಯಾತ ವಕೀಲ, ಆಮ್ ಆದ್ಮಿ ಪಾರ್ಟಿಲಿದ್ದರು, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಇದ್ದರು, ಅವ್ರ ತಂದೆ ಶಾಂತಿ ಭೂಷಣ್ ಒಂದು ಆರೋಪವನ್ನು ಮಾಡಿದ್ರು. ನನ್ನ ತಂದೆ ವಿಶ್ವಾಮಿತ್ರ ಅವರು ಕೂಡ ಈ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ನಲ್ಲಿ ಶೇರನ್ನು ಹೊಂದಿದ್ರು. 5 ಪ್ರಿಫರೆನ್ಷಿಯಲ್ ಶೇರನ್ನು ಅವರು ಹೊಂದಿದ್ರು. ಆದರೂ ಕೂಡ ಯಾವುದೇ ಮಾಹಿತಿಯನ್ನು ಕೊಡದೆ, ನಮ್ಮ ಒಪ್ಪಿಗೆಯನ್ನು ಪಡೆದೇ ಎಲ್ಲ ಷೇರುಗಳನ್ನು ಯಂಗ್ ಇಂಡಿಯಾ ಲಿಮಿಟೆಡ್ಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಷೇರುದಾರರಿಗೆ ಯಾವುದೇ ಬೆಲೆಯನ್ನು ಕೊಡಲಿಲ್ಲ. ಹಾಗೆ ನೋಡೋಕೆ ಹೋದರೆ ಜವಾಹರ್ಲಾಲ್ ನೆಹರು, ಇದನ್ನು ಫೌಂಡ್ ಮಾಡಿದಂಥ ಜವಾಹರ್ಲಾಲ್ ನೆಹರು ಕೇವಲ 3 ಶೇರನ್ನು ಹೊಂದಿದ್ರು. 500 ರೂಪಾಯಿ ಬೆಲೆ ಬಾಳೋ 3 ಶೇರನ್ನು ಅಷ್ಟೇ ಹೊಂದಿದ್ರು. ಆದರೆ ನಮ್ಮ ತಂದೆ 5 ಶೇರನ್ನು ಹೊಂದಿದ್ರು. ಯಾವುದೇ ರೀತಿ ನಮಗೆ ಮಾಹಿತಿನೇ ಕೊಡಲಿಲ್ಲ, ಷೇರುದಾರರಿಗೆ ಮಾಹಿತಿನೇ ಕೊಟ್ಟಿಲ್ಲ ಇವರು. ಇದನ್ನು ಇವರು ಖಾಸಗಿ ಪ್ರಾಪರ್ಟಿ ರೀತಿಯಲ್ಲಿ ಯಂಗ್ ಇಂಡಿಯಾ ಲಿಮಿಟೆಡ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರು, ಆ ಮೂಲಕ ಆಸ್ತಿಯನ್ನು ಕಬಳಿಸಿದ್ರು ಅಂತ ಶಾಂತಿ ಭೂಷಣ್ ಕೂಡ 2015ರಲ್ಲಿ ಆರೋಪವನ್ನು ಮಾಡಿದ್ರು. ಈ ಕೇಸ್ನಲ್ಲಿ ಸುಬ್ರಹ್ಮಣ್ಯನ್ ಸ್ವಾಮಿ, ಗಾಂಧಿ ಪರಿವಾರದ ವಿರುದ್ಧ ಕೇಸ್ ಹಾಕಿ ಫೈಟ್ ಮಾಡ್ತಿರುವಂಥ ಸುಬ್ರಹ್ಮಣ್ಯನ್ ಸ್ವಾಮಿ ಕೂಡ ಇದನ್ನೇ ಹೇಳ್ತಿರುವಂಥದ್ದು. ಇವರು ಈ ರೀತಿ ಒಂದು ಫ್ರಾಡ್ ಕಂಪನಿಗಳನ್ನು ಸೆಟಪ್ ಮಾಡೋ ಮೂಲಕ, ಬರೀ 50 ಲಕ್ಷ ರೂಪಾಯಿ ಕೊಡೋ ಮೂಲಕ ಒಂದು ಪಬ್ಲಿಕ್ಲಿ ಓನ್ಡ್ ಕಂಪನಿಯ ಎಲ್ಲ ಷೇರುಗಳನ್ನು ತಾವು ನುಂಗಿ ಅದರ ಬೆಲೆ ಬಾಳುವ ರಿಯಲ್ ಎಸ್ಟೇಟ್ ಆಸ್ತಿಯನ್ನು, ಸುಮಾರು 2,000 ಕೋಟಿಗೂ ಅಧಿಕ ಬೆಲೆ ಬಾಳುವ ಆಸ್ತಿಯನ್ನು ಇವರು ಈ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಅವರ ಆಪ್ತರು ಕಬಳಿಸ್ಬಿಟ್ಟಿದ್ದಾರೆ ಅನ್ನುವಂಥ ಸುಬ್ರಹ್ಮಣ್ಯನ್ ಸ್ವಾಮಿಯ ಆರೋಪ. ಜೊತೆಗೆ ಕಾಂಗ್ರೆಸ್ ಪಾರ್ಟಿ ಯಂಗ್ ಇಂಡಿಯಾ ಲಿಮಿಟೆಡ್ಗೆ ಲೋನ್ ಕೊಟ್ಟಿದೆ ಅಂತ ಹೇಳ್ತಾರಲ್ಲ, ಲೋನ್ ಕೊಡೋದೇ ಇಲ್ಲಿಗಲು, ಹಂಗೆ ಕೊಡೋಕ್ಕೆ ಬರಲ್ಲ. ರಾಜಕೀಯ ಪಕ್ಷಗಳು ಕಮರ್ಷಿಯಲ್ ಉದ್ದೇಶಕ್ಕೆ ಲೋನ್ ಕೊಡೋಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಸುಬ್ರಹ್ಮಣ್ಯನ್ ಸ್ವಾಮಿ ಆರೋಪ. ಕಾಂಗ್ರೆಸ್ ಪಾರ್ಟಿ ಏನು ಹೇಳ್ತಿದೆ, ಲೋನ್ ನಾವು ಇಂಟ್ರೆಸ್ಟ್ ಫ್ರೀ ಕೊಟ್ಟಿದ್ದು, ಅದರಿಂದ ಅದೇ ಲಾಭವನ್ನು ಕೂಡ ನಾವು ರಿಸೀವೇ ಮಾಡಿಲ್ಲ, ಸೊ ಕಮರ್ಷಿಯಲ್ ಅನ್ನೋ ಪ್ರಶ್ನೆನೇ ಬರಲ್ಲ ಅನ್ನುವಂಥ ವಾದವನ್ನು ಕಾಂಗ್ರೆಸ್ ಪಾರ್ಟಿ ಮಂಡಿಸ್ತಾ ಇದೆ. ಈ ಸುಬ್ರಹ್ಮಣ್ಯನ್ ಸ್ವಾಮಿ ಏನೇ ಹೇಳಿ,
ಕಾಂಗ್ರೆಸ್ ಪಾರ್ಟಿ ಏನೇ ಹೇಳಲಿ, ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಏನೇ ಹೇಳಲಿ, ರಾಜಕೀಯ ಪಾರ್ಟಿಯವರು ಏನೇ ಹೇಳಲಿ, ಕೋರ್ಟ್ಸ್ ಏನು ಹೇಳ್ತಿವೆ, ಕೋರ್ಟ್ ಕಣ್ಣಿಗೆ ಏನು ಕಾಣಿಸ್ತಿದೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಹಾಗಾದರೆ ಬನ್ನಿ ಕೋರ್ಟ್ನ ಅಭಿಪ್ರಾಯ ಏನು ಅಂತ ನಾವಿಲ್ಲಿ ನೋಡ್ತಾ ಹೋಗೋಣ. 2014ರಲ್ಲಿ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಗೋಮತಿ ಮನೋಜ್ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಆರೋಪಿಗಳಿಗೆ ಸಮನ್ಸ್ ಜಾರಿ ಮಾಡಿದ್ರು. ಇನ್ಕ್ಲೂಡಿಂಗ್ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲರಿಗೂ ಕೂಡ ಸಮನ್ಸ್ ಜಾರಿ ಆಯಿತು, ಬಂದು ವಿಚಾರಣೆ ನೀವು ಫೇಸ್ ಮಾಡಬೇಕು ಅಂತ. ಬಳಿಕ ಜಡ್ಜ್ ಏನು ಹೇಳಿದ್ರು ಅಂತ ಹೇಳಿದ್ರೆ, ಮೇಲ್ನೋಟಕ್ಕೆ ಈ ಕೇಸ್ನಲ್ಲಿ ಮೆರಿಟ್ ಇದೆ, ಈ ಕೇಸ್ ವಿಚಾರಣೆ ನಡಿಬೇಕು ಅಂತ ಹೇಳಿದ್ರು. ಜೊತೆಗೆ ಮೇಲ್ನೋಟಕ್ಕೆ ಈ ಯಂಗ್ ಇಂಡಿಯಾ ಲಿಮಿಟೆಡ್ ಅನ್ನುವಂಥ ಕಂಪನಿಯನ್ನು 2010ರಲ್ಲಿ ಸ್ಥಾಪನೆ ಮಾಡಲಾಯ್ತಲ್ಲ, ಇದನ್ನು ಸ್ಥಾಪನೆ ಮಾಡಿದ್ದೇ ಇದೊಂದು ಸುಮ್ಮನೆ ಒಂದು ಡಮ್ಮಿ ಕಂಪನಿ. ಇದು ಈ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ನ ಆಸ್ತಿಯನ್ನು ಲಪಟಾಯಿಸೋಕೆ ಮಾಡಿದ ಒಂದು ಫೇಕ್ ಕಂಪನಿ ರೀತಿಯಲ್ಲಿ, ಒಂದು ಶಾಮ್ ಕಂಪನಿ ರೀತಿಯಲ್ಲಿ ಇದು ಕಾಣಿಸ್ತಾ ಇದೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವಿಚಾರಣೆಯ ಹಂತದಲ್ಲಿ ಜಡ್ಜ್ ವ್ಯಕ್ತಪಡಿಸಿದ್ರು. ಜೊತೆಗೆ ಪ್ರೈಮಾ ಫೇಸಿ ಈ ಇಡೀ ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧ ಕೇಸ್ ಹಾಕಬಹುದು. ಯಾವೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ? ಸೆಕ್ಷನ್ 403 ಅನೈತಿಕವಾಗಿ ಆಸ್ತಿಯನ್ನು ಕಬಳಿಸಿರುವಂಥ ಆರೋಪ, ಸೆಕ್ಷನ್ 406 ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಅಂದರೆ ನಂಬಿಕೆಗೆ ಭಂಗ ತಂದಂತಹ ಕ್ರಿಮಿನಲ್ ಆರೋಪ, ಹಾಗೆ ಸೆಕ್ಷನ್ 420 ಚೀಟಿಂಗ್, ಹಾಗೆ ಸೆಕ್ಷನ್ 120B ಕ್ರಿಮಿನಲ್ ಷಡ್ಯಂತ್ರ. ಈ ಆರೋಪಗಳನ್ನು ಚಾರ್ಜ್ ಮಾಡಿ ಕೇಸ್ ನಡೆಸಬಹುದು ಅಂತ ಆರೋಪವನ್ನು ಮಾಡ್ತಿರುವ ಸುಬ್ರಹ್ಮಣ್ಯನ್ ಸ್ವಾಮಿ ಮೇಲ್ನೋಟಕ್ಕೆ ಸಾಬೀತು ಮಾಡಿದ್ದಾರೆ ಅಂತ ಕೂಡ ಜಡ್ಜ್ ಇಲ್ಲಿ ವಿಚಾರಣಾ ಹಂತದಲ್ಲಿ ಹೇಳಿದ್ರು. ಇದರ ಪರಿಣಾಮ ಕೇಸ್ ಸ್ಟ್ರಾಂಗ್ ಆಯಿತು. ಸದ್ಯ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಜಾಮೀನಿನ ಮೇಲೆ ಹೊರಗೆ ಓಡಾಡ್ತಾ ಇದ್ದಾರೆ ಈ ಕೇಸ್ನಲ್ಲಿ. ಪಟಿಯಾಲ ಹೌಸ್ ಕೋರ್ಟ್ 2015ರಲ್ಲಿ ಇವರಿಗೆ ಜಾಮೀನನ್ನು ಮಂಜೂರು ಮಾಡಿತ್ತು. 2016ರಲ್ಲಿ ಸುಪ್ರೀಂ ಕೋರ್ಟ್ಗೂ ಕೂಡ ಇವರೆಲ್ಲ ಹೋಗಿದ್ರು, ನಮ್ಮ ಮೇಲೆ ಇರುವಂಥ ಎಲ್ಲ ಪ್ರೊಸೀಡಿಂಗ್ಸನ್ನು, ಕೇಸನ್ನು ಕ್ಯಾನ್ಸಲ್ ಮಾಡಬೇಕು ಅಂತ. ಸುಪ್ರೀಂ ಕೋರ್ಟ್ ರದ್ದು ಮಾಡ್ತು ಈ ಅರ್ಜಿಯನ್ನು. ನಿಮ್ಮೆಲ್ಲಿರೋ ಈ ಕೇಸನ್ನು ಕ್ಯಾನ್ಸಲ್ ಮಾಡೋಕ್ಕೆ ಆಗಲ್ಲ ಅಂಥೇಳಿ ಅದನ್ನು ರದ್ದುಪಡಿಸ್ತು ಅರ್ಜಿಯನ್ನು ಸುಪ್ರೀಂ ಕೋರ್ಟ್. 2019ರಲ್ಲಿ ಇಡಿ ಈ ನ್ಯಾಷನಲ್ ಹೆರಾಲ್ಡ್ನ ಪ್ರಾಪರ್ಟೀಸನ್ನು ಒಂದಷ್ಟು ಅಟ್ಯಾಚ್ ಮಾಡ್ತು, ಅಂದರೆ ಸೀಸ್ ಮಾಡ್ತು. ಸುಮಾರು 16-17 ಕೋಟಿ ಬೆಲೆ ಬಾಳುವ ಆಸ್ತಿಯನ್ನು ಸೀಸ್ ಮಾಡ್ತು. ಈಗ ಈ ಕ್ಷಣಕ್ಕೂ ಕೂಡ ಕಾಂಗ್ರೆಸ್ನ ಹಿರಿಯ ನಾಯಕ, ಹಿಂದೆ ಲೋಕಸಭೆಯ ಕಾಂಗ್ರೆಸ್ ನಾಯಕರಾಗಿದ್ದವರು, ಈಗ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ನ ಪ್ರತಿಪಕ್ಷ ನಾಯಕರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಇಡಿ ವಿಚಾರಣೆಗೆ ಒಳಪಡಿಸಿದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಹೀಗಾಗಿ ಇನ್ನು ಮುಂದಿನ 1-2 ವರ್ಷಗಳಲ್ಲಿ ಈ ಪ್ರಕರಣ ಮತ್ತಷ್ಟು ಸ್ಟ್ರಾಂಗ್ ಆಗುವಂಥ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ದೇಶದಲ್ಲಿ ರಾಜಕಾರಣ ಕೂಡ ಇಂಥ ಕೇಸ್ಗಳಲ್ಲೆಲ್ಲ ನಡೆಯುತ್ತೆ. 2024ರ ಚುನಾವಣೆಯ ಒಳಗೆ ಈ ಕೇಸ್ ಮತ್ತಷ್ಟು ಟೈಟ್ ಆಗಿ ಮತ್ತಷ್ಟು ವೇಗವನ್ನು ಪಡ್ಕೊಂಡ್ರೂ ಕೂಡ ಆಶ್ಚರ್ಯ ಇಲ್ಲ. ಸೊ ಈ ಕೇಸ್ನಲ್ಲಿರೋ ಆರೋಪಗಳು ಸಾಬೀತಾದರೆ, ಅಪರಾಧಿಗಳು ಅಂತೇನಾದರೂ ಕೂಡ ಘೋಷಿಸಲ್ಪಟ್ಟರೆ, ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಅವರ ಆಪ್ತರಿಗೆ ದೊಡ್ಡ ಪ್ರಮಾಣದಲ್ಲಿ ಸಂಕಷ್ಟ ಎದುರಾಗುತ್ತೆ. ಜೈಲಿಗೆ ಹೋಗುವ ಆತಂಕ ಕೂಡ ಡೆಫಿನೆಟ್ಲಿ ಕಣ್ಮುಂದೆ ಬಂದೇ ಬರುತ್ತೆ. ಆದರೆ ಅದು ಯಾವಾಗ ಆಗುತ್ತೆ ಅನ್ನೋದಕ್ಕೆ ಈ ಕ್ಷಣಕ್ಕೆ ಉತ್ತರ ಇಲ್ಲ. ಆದರೆ ಈ ಕೇಸ್ ಕನ್ಕ್ಲೂಷನ್ಗೆ ಹೋಗ್ತಾ ಹೋಗ್ತಾ ಮತ್ತಷ್ಟು ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳು ಹೊರಗೆ ಬರ್ತಾ ಆ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಒಂದು ವೇಳೆ ಜೈಲಿಗೆ ಹೋಗುವಂಥ ಸಿಚುವೇಶನ್ ಏನಾದರೂ ಬಂತು ಅಂದರೆ ಅದು ಈ ದೇಶದ ರಾಜಕಾರಣದಲ್ಲಿ ಬೇರೆ ಬೇರೆ ರೀತಿಯ ಮಹತ್ವದ ಪರಿಣಾಮಗಳಿಗೂ ಕೂಡ ಖಂಡಿತವಾಗ್ಲೂ ಕಾರಣ ಆಗುತ್ತೆ.